ನಗರದ ಬೈಪಾಸ್ ರಸ್ತೆಯ ತುಳಸಿ ಲೇಔಟ್ನಲ್ಲಿ ನೂತನವಾಗಿ ನಿರ್ಮಿಸಿರುವ ಜಿಲ್ಲಾ ಒಕ್ಕಲಿಗರ ಮಹಿಳಾ ಭವನದ ಕಟ್ಟಡದ ಉದ್ಘಾಟನಾ ಸಮಾರಂಭ ಜೂನ್ 11ರಂದು ಬೆಳಗ್ಗೆ 9:30ಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಒಕ್ಕಲಿಗರ ಮಹಿಳಾ ಘಟಕದ ಅಧ್ಯಕ್ಷರಾದ ರೀನಾ ಸುಚೇಂದ್ರ ಅವರು ತಿಳಿಸಿದರು. ಜಿಲ್ಲಾ ಒಕ್ಕಲಿಗರ ಮಹಿಳಾ ಸಂಘದಿಂದ ಒಂದು ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಆಗಿ ಚಿಕ್ಕಮಗಳೂರು ಜಿಲ್ಲಾ ಒಕ್ಕಲಿಗರ ಭವನ ಅಂತ ಹೇಳಿ ಗ್ರೌಂಡ್ ಫ್ಲೋರ್ ಆಗಿದೆ. ಹಾಗಾಗಿ ಅದರದ್ದು ಇನಾಗ್ರೇಷನ್ಗೆ ನಮ್ಮ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಆಗಮಿಸಿ ಉದ್ಘಾಟಿಸಲಿದ್ದಾರೆ. ಅದರ ಜೊತೆಗೆ ನೂತನವಾಗಿ ನಿರ್ಮಿಸಿರುವ ಜಿಲ್ಲಾ ಒಕ್ಕಲಿಗರ ಮಹಿಳಾ ಭವನದ ಕಟ್ಟಡವನ್ನು ಜಗದ್ಗುರು ನಿರ್ಮಲಾನಂದ ಮಹಾಸ್ವಾಮೀಜಿ ಉದ್ಘಾಟಿಸಲಿದ್ದಾರೆ. ಕಟ್ಟಡ ಉದ್ಘಾಟನೆ ನಂತರ ಸಭಾ ಕಾರ್ಯಕ್ರಮ ವಿಜಯಪುರ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಬೆಳಗ್ಗೆ 10:30ಕ್ಕೆ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಾನ್ಯ ಇಂಧನ ಸಚಿವರು, ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೆ.ಜೆ. ಜಾರ್ಜ್ ಅವರು, ಮಾನ್ಯ ಸಂಸದರು ಕೋಟ ಶ್ರೀನಿವಾಸ ಪೂಜಾರಿ ಅವರು, ಮಾನ್ಯ ಉಪಸಭಾಪತಿಗಳು ಪ್ರಾಣೇಶ್ ಅವರು, ಮಾನ್ಯ ಅಧ್ಯಕ್ಷರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ಶಾಸಕರು ಶೃಂಗೇರಿ ಕ್ಷೇತ್ರ ಟಿ.ಡಿ. ರಾಜೇಗೌಡರು, ಮಾನ್ಯ ಶಾಸಕರು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಶ್ರೀ ತಮ್ಮಯ್ಯ ಅವರು, ಹಾಗೆಯೇ ಮಾನ್ಯ ಮಾಜಿ ಸಚಿವರು ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಸಿ.ಟಿ. ರವಿ ಅವರು, ಹಾಗೆ ಮಾನ್ಯ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಎಸ್.ಎಲ್. ಭೋಜೇಗೌಡರು, ಮಾನ್ಯ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಡಾಕ್ಟರ್ ಆರತಿ ಕೃಷ್ಣ ಅವರು, ಹಾಗೆ ಮಾನ್ಯ ಅಧ್ಯಕ್ಷರು ಜಿಲ್ಲಾ ಒಕ್ಕಲಿಗರ ಸಂಘ ಚಿಕ್ಕಮಗಳೂರು ಟಿ. ರಾಜಶೇಖರ್ ಅವರು, ಮತ್ತು ಮಾನ್ಯ ಅಧ್ಯಕ್ಷರು ಭದ್ರಕಾಡ ಶಿವಮೊಗ್ಗ ಡಾಕ್ಟರ್ ರವರು, ಮಾನ್ಯ ನಿರ್ದೇಶಕರು ರಾಜ್ಯ ಒಕ್ಕಲಿಗರ ಸಂಘ ಬೆಂಗಳೂರು ಎ. ಪೂರ್ಣೇಶ್ವರ್ ಅವರು, ಮಾನ್ಯ ಅಧ್ಯಕ್ಷರು ಕಾಫಿ ಮಂಡಳಿ ಬೆಂಗಳೂರು ಎಂ. ಎ. ದಿನೇಶ್ ಅವರು, ಮಾನ್ಯ ಅಧ್ಯಕ್ಷರು ಚಿಕ್ಕಮಗಳೂರು ನಗರ ವಿದ್ಯುತ್ ಪ್ರಾಧಿಕಾರ ಚಿಕ್ಕಮಗಳೂರು ಎಚ್. ಪಿ. ಮಂಜೇಗೌಡರು, ಇವರೆಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೆಯೇ ನಾವು ಈ ಬಿಲ್ಡಿಂಗಿಗೆ ನಾವು ಸರಿಸುಮಾರು 90 ಲಕ್ಷಗಳ ಖರ್ಚಾಗಿದ್ದು ಮೇಲೆ ಕೂಡ ಮಾಡೋ ಯೋಜನೆಯಲ್ಲಿದ್ದೇವೆ. ಫಸ್ಟ್ ಫ್ಲೋರನ್ನು ಮಾಡೋ ಯೋಜನೆಯಲ್ಲಿದ್ದೇವೆ. ಜಿಲ್ಲಾ ಒಕ್ಕಲಿಗರ ಮಹಿಳಾ ಸಂಘ, ಜಿಲ್ಲಾ ಒಕ್ಕಲಿಗರ ಸಂಘದಲ್ಲಿ ಅಧ್ಯಕ್ಷರಾಗಿರುವಂಥ ರಾಮೇಗೌಡರು ಅವರ ಅಧ್ಯಕ್ಷತೆಯಲ್ಲಿ ಈ ಮಹಿಳಾ ಸಂಘದ ಹುಟ್ಟು ಪ್ರಾರಂಭ ಆಗುತ್ತೆ 2005ನೇ ಇಸ್ವಿಯಲ್ಲಿ. ಅಲ್ಲಿಂದ ಮೊದಲನೇ ಸ್ಥಾಪಕ ಅಧ್ಯಕ್ಷರಾಗಿ ಶ್ರೀಮತಿ ಗಾಯತ್ರಿ ಗೋವಿಂದ ಸ್ವಾಮಿ ಅವರು ಆಯ್ಕೆಯಾಗಿ ಅಲ್ಲಿಂದ ಈವರೆಗೆ ಗಾಯತ್ರಿ ಗೋವಿಂದ ಸ್ವಾಮಿ ಅವರ ನಂತರದಲ್ಲಿ ಒಟ್ಟು ಸದಸ್ಯರು 2350 ಜನ ಇಲ್ಲಿಗೆ ಸದಸ್ಯರಿದ್ದೀವಿ. ನಮ್ಮ ಸಂಘದ ಕಾರ್ಯಚಟುವಟಿಕೆಗಳಂದ್ರೆ ಪ್ರತಿ ಮಂಗಳವಾರ ಸದಸ್ಯನಿಯರಿಗೆ ವಿವಿಧ ಪ್ರತಿ ಮಂಗಳವಾರ ಅಂದ್ರೆ ಪ್ರತಿ ತಿಂಗಳು ಮಂಗಳವಾರ ವಿವಿಧ ಚಟುವಟಿಕೆಗಳನ್ನು ಒಳಗೊಂಡಂತೆ ಅಡಿಗೆ ಕಾರ್ಯಕ್ರಮ, ಆಟೋಟಗಳು, ಹಾಗೇನೆ ಪ್ರತಿ ಮಂಗಳವಾರ ವಾರದಲ್ಲಿ ಒಂದು ಸಾರಿ ಭಜನೆ ಕ್ಲಾಸ್ ಇರುತ್ತೆ. ಮತ್ತೆ ವರ್ಷದಲ್ಲಿ ಒಂದು ಸಾರಿ ಮಹಿಳಾ ದಿನಾಚರಣೆ ಆಚರಿಸ್ತೀವಿ. ಅದರಲ್ಲಿ ವಿವಿಧ ಆಟಗಳನ್ನ ಆಡಿಸಿ ಅದರಲ್ಲಿ ಗೆದ್ದಂತ ಮಹಿಳೆಯರಿಗೆ ಬಹುಮಾನಗಳನ್ನ ವಿತರಿಸಲಾಗುತ್ತೆ. ಮತ್ತೆ ಸಾಧನೆ ಮಾಡಿದಂತಹ ಮಹಿಳೆಯರಿಗೆ ಅವತ್ತು ನಾವು ಸನ್ಮಾನಿಸ್ತೀವಿ. 2 ಅಥವಾ 3 ಜನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಮಹಿಳೆಯರಿಗೆ ವಿದ್ಯಾರ್ಥಿ ವೇತನ ಕೊಡ್ತೀವಿ. ವರ್ಷಕ್ಕೊಂದ್ಸರಿ 10 ಮಕ್ಕಳು ಹಾಗೆ ವಿದ್ಯಾರ್ಥಿ ವೇತನ, ಮತ್ತೆ ವಿಧವಾ ವೇತನ ವರ್ಷದಲ್ಲಿ 2 ಮಹಿಳೆಯರಿಗೆ ಅಂದ್ರೆ ಬಡ ಮಹಿಳೆಯರಿಗೆ ವಿಧವಾ ವೇತನ ಕೊಡ್ತೀವಿ. ಸಂಘದ ವತಿಯಿಂದ ವಧುವರರ ಅನ್ವೇಷಣಾ ಕೇಂದ್ರವನ್ನು ಸ್ಥಾಪಿಸಿದ್ದು. ಅಲ್ಲಿ ಕೆಲವು ಹುಡುಗ ಹುಡುಗಿಯರದ್ದು ವಿವರಗಳನ್ನ ತಗೊಂಡು ಅದನ್ನ ಫಾಲೋ ಅಪ್ ಮಾಡ್ತೀವಿ. ಜಿಲ್ಲಾ ಒಕ್ಕಲಿಗರ ಮಹಿಳಾ ಸಂಘದ ಕಾರ್ಯದರ್ಶಿ ಅಮಿತಾ ವಿಜೇಂದ್ರ, ಸಹ ಕಾರ್ಯದರ್ಶಿ ಕೋಮಲಾ ರವಿ, ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ರಾಜಶೇಖರ್, ನಿರ್ದೇಶಕಿ ಅನುಪಮಾ ರಮೇಶ್, ವೇದಾ ಚಂದ್ರಶೇಖರ್ ಉಪಸ್ಥಿತರಿದ್ದರು.